ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರು ದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ವೈರಿ ನಾಶ ಆಗೋದಕ್ಕೆ ತುಂಬ ಬಲಶಾಲಿಯಾದಂಥ ಮಂತ್ರ ತಗೊಂಡು ಬಂದಿದ್ದೀನಿ. ಅದು ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ. ದಿಕ್ಕು ಬಂದು ದಕ್ಷಿಣ ದಿಕ್ಕು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಮಣ್ಣಿನ ಕುಡಿಕೆ ಬೇಕಾಗುತ್ತೆ, 20 ಗ್ರಾಂ ಉದ್ದಿನ ಕಾಳು ಬೇಕಾಗುತ್ತೆ, 5 ಒಣಗಿದ ಕೆಂಪು ಮೆಣಸಿನಕಾಯಿ ಬೇಕಾಗುತ್ತೆ, ಮತ್ತು ಅವರ ಫೋಟೋ ಬೇಕಾಗುತ್ತೆ. ನಂತರ 1 ಸ್ಪೂನ್ ಅಕ್ಕಿ ಮತ್ತು ಅರಿಶಿಣ, ಕುಂಕುಮ, ಮತ್ತು ಇದರ ಬಾಯನ್ನು ಕಟ್ಟೋದಕ್ಕೆ ಒಂದು ಕಪ್ಪು ಬಟ್ಟೆ ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ಏಕಾಂತ ಜಾಗದಲ್ಲಿ ಅಥವಾ ಮನೆಯ ಮಹಡಿಯ ಮೇಲೆ, ಮನೆ ಒಳಗಡೆ ಈ ಕ್ರಿಯೆಯನ್ನು ಮಾಡಬಾರ್ದು ಸ್ನೇಹಿತರೆ. ಏಕೆ ಅಂದರೆ ಇದು ಕೆಟ್ಟದ್ದಿರೋದ್ರಿಂದ, ಯಾರನ್ನಾದರೂ ನಾಶ ಮಾಡೋಕ್ಕಿರೋದ್ರಿಂದ. ಅಂದರೆ ನಾಶ ಇದನ್ನು ಯಾವಾಗ ಮಾಡಬೇಕು? ನಿಮಗೆ ಎಲ್ಲ ದಿಕ್ಕುಗಳು ದಾರಿ ತೋಚದೇ ಇದ್ದಾಗ, ಬರೀ ಮೋಸ ಮೋಸ ಮೋಸ, ಜೀವನದಲ್ಲಿ ಮೋಸ ಮಾಡೋರೇ ಆಗ್ಬಿಟ್ಟಿದ್ದಾರೆ, ಎಲ್ಲ ರೀತಿಯಲ್ಲಿ ಉದ್ಧಾರ ಆಗೋಕ್ಕೆ ಬಿಡ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸಿದಾಗ ಈ ಕ್ರಿಯೆಯನ್ನು ಮಾಡಬೇಕಾಗುತ್ತೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮೊದಲಿಗೆ ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ. ಬರೆದು ಫೋಟೋವನ್ನು ಹಾಕಿ ಕುಡಿಕೆ ಒಳಗಡೆ. ತದನಂತರ 5 ಒಣಗಿದ ಕೆಂಪು ಮೆಣಸಿನಕಾಯಿಯನ್ನು ಹಾಕಿ, ಮತ್ತು 20 ಗ್ರಾಂ ಉದ್ದಿನ ಕಾಳು ಏನು ತಂದಿರೋ ಆ ಉದ್ದಿನ ಕಾಳನ್ನು ಹಾಕಿ, 1 ಸ್ಪೂನ್ ಅಕ್ಕಿಯನ್ನು ಹಾಕಿ, ತದನಂತರ ಸ್ವಲ್ಪ ಅರಿಶಿಣ, ಸ್ವಲ್ಪ ಕುಂಕುಮವನ್ನು ಹಾಕಿ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು, ಇವಾಗ ನಾನು ಒಂದು ಮಂತ್ರ ಕೊಡ್ತೀನಿ. ಈ ಮಂತ್ರನ 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಆ ಕಪ್ಪು ಬಟ್ಟೆಯಿಂದ ಆ ಕುಡಿಕೆಯ ಬಾಯನ್ನು ಕಟ್ಟಿಬಿಡಿ. ಕಟ್ಟಿ ಆದ ಮೇಲೆ ಅವತ್ತಿನ ದಿನ ಅದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಅದನ್ನು ಮಣ್ಣಿನಲ್ಲಿ ಹೂಳಿ ಹಿಂದೆ ತಿರುಗಿ ನೋಡಬೇಡಿ, ಬಂದು ಬಿಡಿ ಸಾಕು. ಏನು ಯಾವ ಶತ್ರುವಿನ ಹೆಸರಿನಲ್ಲಿ ಈ ಕ್ರಿಯೆಯನ್ನು ಮಾಡಿರ್ತೀರೋ ಆ ಶತ್ರು ನಿಮ್ಮ ಕಣ್ಣ ಮುಂದೆ ನಾಶ ಆಗ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಭಗವತಿ ರುದ್ರಶಕ್ತಿ ತ್ರಿಕಾಳಿಲತಿ ಹಮುಖಿ ನಾಶನಂ ಓಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಭಗವತಿ ರುದ್ರಶಕ್ತಿ ತ್ರಿಕಾಳಿಲತಿ ಅಮುಖಿ ನಾಶನಂ ಓಂ ಫಟ್ ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ.